Okay, we were studying about the hardware as a service. Hardware as a service ಒಳಗ other than ನಿಮ್ದೇನು ಮೊದಲಿನ ಎರಡು ಸರ್ವಿಸಸ್ ಇದ್ದಿಲ್ಲ, ಅಪ್ಲಿಕೇಶನ್ ಆಸ್ ಅ ಸರ್ವಿಸ್ ಆರ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂಡ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್, ಎರಡರೊಳಗು ಅಪ್ಲಿಕೇಶನ್ ಅನ್ನ ಪ್ರೊವೈಡ್ ಮಾಡ್ತಿತ್ತು. ಒಂದ್ರೊಳಗ ಅಪ್ಲಿಕೇಶನ್ ಅನ್ನ ಕೊಟ್ರೆ ಇನ್ನೊಂದ್ರೊಳಗ ಆ ಅಪ್ಲಿಕೇಶನ್ ಅನ್ನ ರನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಸಪೋರ್ಟಿಂಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಿತ್ತು. But in hardware, it is not going to provide the application, rather it is going to provide the resources that are helpful for the client. ಕಸ್ಟಮರ್ ಗೆ ಹೆಲ್ಪ್ ಆಗೋ ಸಲುವಾಗಿ ಅಂತ ಹೇಳಿ ರಿಸೋರ್ಸಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ದಟ್ ರಿಸೋರ್ಸ್ ಮೇ ಬಿ ಯುವರ್ CPU ಸೈಕಲ್ಸ್ ಇರ್ಬೋದು, ಅಥವಾ ಸ್ಪೇಸ್ ಇನ್ ದ ಡೇಟಾ ಸರ್ವರ್ಸ್ ಆರ್ ಸ್ಟೋರೇಜ್ ಸ್ಪೇಸ್, ಮೆಮರಿ, ಎನಿಥಿಂಗ್ ಲೈಕ್ ದಟ್ ವಿಲ್ ಬಿ ಪ್ರೊವೈಡೆಡ್. ಅದನ್ನ ನಾವೇನಂತ ಕರಿತೀವಿ, ಹಾರ್ಡ್ವೇರ್ ಆಸ್ ಅ ಸರ್ವಿಸ್. In the form of a service, it is going to provide you the physical equipment or what we call it as a hardware, peripheral devices in ಸರ್ವಿಸ್ ರೀತಿಯಾಗಿ ಪ್ರೊವೈಡ್ ಮಾಡ್ತಾರ. ಅದನ್ನ ಲಿಸ್ಟ್ ನ ಆಮೇಲೆ ಯಾವ್ದನ್ನ ಪ್ರೊವೈಡ್ ಮಾಡ್ತೈತಿ ಅನ್ನೋದ್ರ ಬಗ್ಗೆ ನಾವು ನಿನ್ನೆ ಸ್ಟಡಿ ಮಾಡಿದ್ವಿ. ರಿಮೈನಿಂಗ್ ಪಾರ್ಟ್ ವಿಲ್ ಕಂಟಿನ್ಯೂ ಟುಡೇ. ಓಕೆ, ಸೊ ರೆಂಟಿಗೆ ಯಾವ್ಯಾವ ರಿಸೋರ್ಸಸ್ ಅನ್ನ ಕೊಡ್ತೈತಿ, ವಿಚ್ ಕ್ಯಾನ್ ಬಿ ಮೇಡ್ ಯೂಸ್ಡ್ ಲೀಸ್ಡ್ ಬೇಸಿಸ್ ಮೇಲೆ. ಪೇ ಹೌ ಮಚ್ ಯು ಯೂಸ್, ಏನೇನ್ ಕೊಡ್ತೈತಿ, ಸರ್ವರ್ ಸ್ಪೇಸ್ ಅನ್ನ ಪ್ರೊವೈಡ್ ಮಾಡ್ತೈತಿ, ನೆಟ್ವರ್ಕ್ ಇಕ್ವಿಪ್ಮೆಂಟ್, ನೆಟ್ವರ್ಕ್ ಅನ್ನ ಆಕ್ಸೆಸ್ ಮಾಡ್ಕೊಳಿಕ್ಕೆ ಬೇಕಾಗಿರುವಂತ ಇಕ್ವಿಪ್ಮೆಂಟ್ಸ್ ಅನ್ನ ನೀವು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಯು ಕ್ಯಾನ್ ಯೂಸ್ ದೆಮ್ ಆನ್ ಅ ಲೀಸ್. And then memory, CPU cycles, processing cycles, storage space, ಈ ಎಲ್ಲಾನು on the rent basis service provider ನಿಮಗೆ ಕೊಡ್ತಾನೆ. That is, it is in these formats the hardware as a service is going to provide you the service. Service provider ಅಥವಾ ಕ್ಲೌಡ್ ನಿಮಗೆ ಸರ್ವಿಸಸ್ ನ ಯಾವ್ಯಾವ ಫಾರ್ಮ್ಯಾಟ್ ನ ಕೊಡ್ತೈತಿ, ಸರ್ವರ್ ಸ್ಪೇಸ್, ನೆಟ್ವರ್ಕ್ ಇಕ್ವಿಪ್ಮೆಂಟ್, ಮೆಮರಿ, CPU ಸೈಕಲ್, ಸ್ಟೋರೇಜ್ ಸ್ಪೇಸ್, ಈ ಎಲ್ಲಾ ಫಾರ್ಮ್ ನಾಗೂನು ಸರ್ವಿಸ್ ಅನ್ನ ಕೊಡ್ತೈತಿ. ನಿಮಗೆ ಯಾವಾಗ ಬೇಕು, ಎಷ್ಟು ಬೇಕು ಅನ್ನೋದನ್ನ ಹೇಳ್ಬೇಕು. ಆ ಬೇಸಿಸ್ ಮೇಲೆ ಸ್ಕೇಲಾಬಿಲಿಟಿ, ಹೆಚ್ಚು ಬೇಕಂದ್ರೆ ಹೆಚ್ಚು, ಕಡಿಮೆ ಬೇಕಂದ್ರೆ ಕಡಿಮೆ ಕೊಡ್ತೈತಿ. ಅಂಡ್ ಅಕಾರ್ಡಿಂಗ್ ಟು ದಾಟ್ ದ ಚಾರ್ಜಸ್ ವಿಲ್ ಬಿ ಅಪ್ಲೈಡ್. ನೀವು ಯಾವ್ದನ್ನ ಎಷ್ಟು ಯೂಸ್ ಮಾಡ್ತೀರಿ ಅನ್ನೋ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಚಾರ್ಜಸ್ ಅನ್ನ ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್, ರಿಸೋರ್ಸಸ್ ಆರ್ ಟಿಪಿಕಲಿ ಬಿಲ್ಡ್ ಬೇಸ್ಡ್ ಆನ್ ಯುಟಿಲಿಟಿ ಕಂಪ್ಯೂಟಿಂಗ್ ಬೇಸಿಸ್. ನೀವು ಯಾವ ರೀತಿಯಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಂತೀರಿ ಆ ಬೇಸಿಸ್ ಮೇಲೆ ಏನಾಗ್ತಾವ್, ಚಾರ್ಜಸ್ ಅಪ್ಲೈ ಆಗ್ತಾವ್. ನೆಕ್ಸ್ಟ್, HaaS, that is hardware as a service, involves several pieces. ಯಾವ್ಯಾವ ಪೀಸು, ಅದ್ರೊಳಗೆ ಏನೇನ್ ಇನ್ಕ್ಲೂಡ್ ಮಾಡ್ಕೊಂತೈತಿ, ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್. ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ಸ್, ನೀವು ಹಾರ್ಡ್ವೇರ್ ಆಸ್ ಅ ಸರ್ವಿಸ್ ಆಕ್ಸೆಸ್ ಮಾಡ್ಕೊಂತೀರಿ ಅಂತಂದ್ರೆ ಯು ಶುಡ್ ಹ್ಯಾವ್ ಅ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ಸ್ ವಿತ್ ದಟ್ ಆಫ್ ದ ಸರ್ವಿಸ್ ಪ್ರೊವೈಡರ್. ಸರ್ವಿಸ್ ಪ್ರೊವೈಡರು ಆ ಸರ್ವಿಸ್ ಅನ್ನ ಕನ್ಸ್ಯೂಮ್ ಮಾಡೋ ನಡುವ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ಸ್ ಬರ್ತಾವ. ಎಷ್ಟು ಯೂಸ್ ಮಾಡ್ಕೊಂತೀರಿ, ಏನ್ ಯೂಸ್ ಮಾಡ್ಕೊಂತೀರಿ, ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ. ಐ ಹೋಪ್ ಯು ರಿಮೆಂಬರ್, ಈ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅನ್ನ ನೀವು ಇವನ್ ಸಾಫ್ಟ್ವೇರ್ ಟೆಸ್ಟಿಂಗ್ ಒಳಗೂ ಕಲ್ತೀರಿ. ಸಾಫ್ಟ್ವೇರ್ ಟೆಸ್ಟಿಂಗ್ ಒಳಗ್ ಕಲ್ತೀರಿ, ಆಮೇಲೆ ಸೈಬರ್ ಸೆಕ್ಯೂರಿಟಿ ಒಳಗೂ ಕಲ್ತೀರಿ. ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಇನ್ ದ ಸೆನ್ಸ್ ದ ಅಗ್ರಿಮೆಂಟ್ ದಟ್ ಈಸ್ ಬೀಯಿಂಗ್ signed between the provider and even investigation time ದಾಗ, ಸೈಬರ್ ಇನ್ವೆಸ್ಟಿಗೇಷನ್ ಟೈಮ್ ದಾಗ ಇದನ್ನ ಯೂಸ್ ಮಾಡ್ತೇವಿ. ಅದೇ ರೀತಿಯಾಗಿ ಟೆಸ್ಟಿಂಗ್ ಟೈಮ್ ನಾಗನು ಕೂಡ ನಾವ್ ಏನ್ ಎಕ್ಸಾಕ್ಟ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತೀವಿ, ಎಷ್ಟು ಪೇ ಮಾಡ್ತೇವಿ, ಅದನ್ನ ಎಲ್ಲಾನು ಏನ್ ಮಾಡ್ತಾರೆ, ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ನಾಗ ಬರದ ಸೈನ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಹಾರ್ಡ್ವೇರ್ ಆಸ್ ಅ ಸರ್ವಿಸ್ ನೀವು ಯೂಸ್ ಮಾಡ್ಕೊಂತೀರಿ ಅಂತಂದ್ರೆ ಸರ್ವಿಸ್ ಪ್ರೊವೈಡರು ಮತ್ತ ಆ ಸರ್ವಿಸ್ ಅನ್ನ ಕನ್ಸ್ಯೂಮ್ ಮಾಡ್ಕೊಳ್ಳುವಂತ ಕ್ಲೈಂಟ್, ಮೇ ಬಿ ಇಂಡಿವಿಜುವಲ್ ಆರ್ ಬಿಟ್ವೀನ್ ದ ಆರ್ಗನೈಸೇಷನ್, the agreement will be signed. This is an agreement between the provider and the client guaranteeing a certain level of performance from the system. Okay, ನಂದ್ ಸಿಸ್ಟಮ್ ನಾನು ಏನೇನ್ ಫೀಚರ್ಸ್ ಇಟ್ಟೀನಿ, ಪ್ರೊವೈಡರ್ ಏನ್ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿಕತ್ತಾನ. ವಾಟ್ ಎಕ್ಸಾಕ್ಟ್ಲಿ ದ ಪರ್ಫಾರ್ಮೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸರ್ವಿಸ್ ಪ್ರೊವೈಡರ್, ನಾನು ಏನೇನ್ ಕೊಡ್ತೀನಿ, ಎಷ್ಟು ಸ್ಪೀಡ್ ಒಳಗ್ ಕೊಡ್ತೀನಿ ಅನ್ನೋದಕ್ಕೆ ಒಂದು ಗ್ಯಾರಂಟೀಡ್ ಕಾರ್ಡ್ ಇದ್ದಂಗ ಅದನ್ನ ಇಬ್ರು ಮೊದಲಿಗೆನೆ ಸೈನ್ ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚು ಆಗ್ಬಾರ್ದು, ಅದಕ್ಕಿಂತ ಕಡಿಮೆನೂ ಆಗ್ಬಾರ್ದು. ಇವನ್ ವೆನ್ ಯು ಆರ್ ಅಡ್ಮಿಟಿಂಗ್ ಹೊಸ ನೆಟ್ವರ್ಕ್ ನ ಜಾಯಿನ್ ಆಗ್ಬೇಕಾದ್ರೂ ಕೂಡ ಈ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ನ ಸೈನ್ ಮಾಡ್ತೇವೆ. ದಟ್ ಈಸ್, ನೀನು ಯಾವ ಪರ್ಟಿಕ್ಯುಲರ್ ಸೈಜ್ ದ ಪ್ಯಾಕೆಟ್ with which interval you are going to transfer ಅನ್ನೋದನ್ನ ಮೊದಲಿಗೆನೆ ಪ್ರಯರ್ ಆಗಿ ಹೇಳ್ಬೇಕು. ಆ ಬೇಸಿಸ್ ಮೇಲೆ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅಷ್ಟು ನಿಮಗ
ಬ್ಯಾಂಡ್ವಿಡ್ತ್ ನ ಕೊಡ್ಲಿಕ್ಕೆ ಆಗ್ತಿತ್ತು ಅಂತಂದ್ರೆ ಎಕ್ಸೆಪ್ಟ್ ಮಾಡ್ಕೊಂತಾರ, ಇಲ್ಲ ಅಂತಂದ್ರೆ ನಿಮ್ಮನ್ನ ನೆಟ್ವರ್ಕ್ ನಾಗ ಅಡ್ಮಿಟ್ ಮಾಡ್ಕೊಳಂಗಿಲ್ಲ, ರೈಟ್? ಸೊ ಅದೇ ರೀತಿಯಾಗಿ ಇಲ್ಲಿ ಸರ್ವಿಸ್ ಪ್ರೊವೈಡಿಂಗ್ ಟೈಮ್ ದಾಗೂ ಕೂಡ ನಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ತೈತಿ ಅನ್ನೋದನ್ನ ಸ್ಪೆಸಿಫೈ ಮಾಡ್ಲಿಕ್ಕೆ ಪ್ರೊವೈಡರು ಮತ್ತೆ ಕನ್ಸ್ಯೂಮರ್ ನಡುವೆ ಒಂದು ಅಗ್ರಿಮೆಂಟ್ ಆಗ್ತೈತಿ. ನೆಕ್ಸ್ಟ್, ಕಂಪ್ಯೂಟರ್ ಹಾರ್ಡ್ವೇರ್. ದೀಸ್ ಆರ್ ದ ಕಾಂಪೋನೆಂಟ್ಸ್ ಹೂಸ್ ರಿಸೋರ್ಸಸ್ ವಿಲ್ ಬಿ ರೆಂಟೆಡ್ ಔಟ್. ಹಾರ್ಡ್ವೇರ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ಏನು? ದೇ ಆರ್ ನಥಿಂಗ್ ಬಟ್ ದ ಕಾಂಪೋನೆಂಟ್ಸ್ whose resources will be rented out. ಯಾವ ಪರ್ಟಿಕ್ಯುಲರ್ ಕಾಂಪೋನೆಂಟ್ ದ ರಿಸೋರ್ಸಸ್ ನ ರೆಂಟ್ ಮಾಡ್ತೀವಿ ಅವಕ್ಕೆ ನಾವೇನಂತೀವಿ? ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಕರಿತೇವಿ. ಸರ್ವಿಸ್ ಪ್ರೊವೈಡರ್ಸ್ ಆಫನ್ ಹ್ಯಾವ್ ದಿಸ್ ಸೆಟಪ್ ಆಸ್ ಅ ಗ್ರಿಡ್ ಫಾರ್ ಈಸಿಯರ್ ಸ್ಕೇಲಬಿಲಿಟಿ. ಇದನ್ನ ನಾವೇನ್ ಮಾಡ್ತೀವಿ? ಗ್ರಿಡ್ ಫಾರ್ಮ್ಯಾಟ್ ನಾಗ ಮೇಂಟೈನ್ ಮಾಡಿರ್ತಾರೆ. ಗ್ರಿಡ್ ಕಂಪ್ಯೂಟಿಂಗ್ ನೆನಪೈತಿ? ಒಂದೇ ಕಡೆನೆ ಇರ್ಬೇಕಂತ ಏನಿಲ್ಲ, ಬೇರೆ ಬೇರೆ ಕಡೆ ಇರುವಂತದನ್ನು ಕಂಬೈನ್ ಮಾಡಿ ಕೂಡ ಕೊಡ್ತಾರೆ. ಸೊ ದಟ್ ಹೆಚ್ಚಿಗೆ ಬೇಕು ಅಂದ್ರೆ ಹೆಚ್ಚಿಗೆ ಮಾಡ್ಬೋದು, ಕಡಿಮೆ ಬೇಕು ಅಂತಂದ್ರೆ ಸ್ವಲ್ಪನೇ, ಜಾಸ್ತಿ ಬೇಕು ಅಂದ್ರೆ ಬೇರೆ ಬೇರೆ ಇಕ್ವಿಪ್ಮೆಂಟ್ ಇಂದ ತಗೊಂಡು ಕಂಬೈನ್ ಮಾಡಿ ಕೊಡ್ತಾರೆ. ಸ್ವಲ್ಪ ಬೇಕಿತ್ತು ಅಂದ್ರೆ ಒಂದು ಅಥವಾ ಎರಡು ಕಡೆಯಿಂದ ಇಫ್ ಇಟ್ ಈಸ್ ಪಾಸಿಬಲ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್, then only that much hardware or those amount of resources will be provided to the client. Then network. This includes hardware for firewalls, routers, load balancing and so on. ನೆಟ್ವರ್ಕ್ ಅಂತಂದ್ರೆ ಏನು? ಕಮ್ಯುನಿಕೇಶನ್ ಪರ್ಪಸ್. ಡೇಟಾ ಹೋಗ್ತೈತಿ ಬರ್ತೈತಿ. ಸೊ ಈ ರೀತಿಯಾದಂತ ಡೇಟಾ ಕಮ್ಯುನಿಕೇಶನ್ ಟೈಮ್ ದಾಗ ನಿಮ್ಗೆ ಏನ್ ರಿಸೋರ್ಸಸ್ ಬೇಕಾಗ್ತಾವು ಅದನ್ನ ನಿಮಗ ಬಾಡಿಗೆಗೆ, ರೆಂಟಿಗೆ ಕೊಡ್ತಾರ. ವಾಟ್ ಡಸ್ ಇಟ್ ಇನ್ಕ್ಲೂಡ್? ದಟ್ ಈಸ್ ಹಾರ್ಡ್ವೇರ್ ಫಾರ್ ಫೈರ್ವಾಲ್ಸ್, ಫಿಲ್ಟರಿಂಗ್, ಅನ್ವಾಂಟೆಡ್ ಪ್ಯಾಕೆಟ್ಸ್ ಬರುವಂಗಿಲ್ಲ, ಅನ್ವಾಂಟೆಡ್ ಪ್ಯಾಕೆಟ್ಸ್ ಹೋಗುವಂಗಿಲ್ಲ. ಫೈರ್ವಾಲ್, ರೂಟರ್ಸ್, ರೂಟ್ ಡಿಸೈಡ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಹಾರ್ಡ್ವೇರ್ ಆಸ್ ವೆಲ್ ಆಸ್ ಕಾಂಬಿನೇಷನ್ ಆಫ್ ಸಾಫ್ಟ್ವೇರ್ ಡಿವೈಸ್. ಲೋಡ್ ಬ್ಯಾಲೆನ್ಸಿಂಗ್, ಲೋಡ್ ಬ್ಯಾಲೆನ್ಸಿಂಗ್ ಇನ್ ದ ಸೆನ್ಸ್ ನಿಮ್ಮ ಟ್ರಾಫಿಕ್ ಕೆಪಾಸಿಟಿನ ನೋಡ್ಕೊಂಡು, ನಾನು ಹೇಳ್ದೆ ಆಗ್ಲೇ ಅಡ್ಮಿಟ್ ಮಾಡ್ಕೋಕ್ಕಿಂತ ಮುಂಚೆನೆ ದೇ ಆರ್ ಗೋಯಿಂಗ್ ಟು ಡಿಸೈಡ್ ವೆದರ್ ಟು ಟೇಕ್ ಇನ್ ಆರ್ ನಾಟ್. ಸೊ ಆ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಅನ್ನ ಕೂಡ ಇದು ಪ್ರೊವೈಡ್ ಮಾಡ್ತೈತಿ. ದೆನ್ ಇಂಟರ್ನೆಟ್ ಕನೆಕ್ಟಿವಿಟಿ. This allows clients to access the hardware from their own organization. Internet connectivity ಅಂದ್ರೆ establishing the connection between the service provider and consumer, so that ಎಲ್ಲಿ ಬೇಕಾದಲ್ಲಿ ಇದನ್ನು ಕೂಡ ಕನ್ಸ್ಯೂಮರ್ ಪ್ರೊವೈಡರ್ ದ ಸರ್ವಿಸ್ ಅನ್ನ ಆಕ್ಸೆಸ್ ಮಾಡ್ಕೋಬಹುದು. ನಿಮ್ ನಡುವೆ ಏನಾದ್ರೂ ಆಗ್ಬೇಕು ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಹ್ಯಾಸ್ ಟು ಬಿ ಪ್ರೆಸೆಂಟ್ ಈಸ್ ಇಂಟರ್ನೆಟ್ ಕನೆಕ್ಟಿವಿಟಿ, ರೈಟ್? ಸೊ ದಿಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, platform virtualization environment. This allows the clients to run the virtual machines they want. ಎಲ್ಲಾ ಮಷಿನ್ಸ್ ಅನ್ನು ನೀವೇ ಇನ್ಸ್ಟಾಲ್ ಮಾಡ್ಕೊಂಡು ರನ್ ಮಾಡ್ಬೇಕಾಗಿಲ್ಲ, ವರ್ಚುವಲೈಸೇಷನ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಪ್ಲಾಟ್ಫಾರ್ಮ್ ವರ್ಚುವಲೈಸೇಷನ್ ಕಂಪಲ್ಸರಿ ಇರ್ಬೇಕು. ಸೊ ದಟ್ ನಿಮಗೆ ಯಾವ ಮಷಿನ್ ಬೇಕನ್ನಿಸ್ತೈತಿ ಆ ಮಷಿನ್ ಅನ್ನ ಯೂಸ್ ಮಾಡ್ಬೋದು. ಹಾರ್ಡ್ವೇರ್ ಅನ್ನ ಅವ್ರು ಕೊಡ್ತಾರ, ಬಟ್ ವರ್ಚುವಲೈಸೇಷನ್ ಮೊದ್ಲಿಗೆನೆ ಪ್ರೆಸೆಂಟ್ ಇರ್ಬೇಕು. ದೆನ್ ಯುಟಿಲಿಟಿ ಕಂಪ್ಯೂಟಿಂಗ್ ಬಿಲ್ಲಿಂಗ್. Typically set up to bill customers based on how many system resources they are using. Automatic setup ಮಾಡಿರ್ತಾರ. ನೀನ್ ಹೇಳ್ಬೇಕು, ಓಕೆ ಈಗ ನಾನ್ ಹೇಳ್ತೀನಿ whenever you go somewhere ಅಲ್ಲಿ ಬಿಲ್ಲಿಂಗ್ ಆಟೋಮೆಟಿಕ್ ಆಗ್ತೈತಿ. ಪ್ರೈಸ್ ಹೇಳ್ತಾರ ಅಂತಂದ್ರೆ ಹೆಚ್ಚು ಕಡಿಮೆ ಆಗ್ತಾರ. ಅದ್ರ ಫೀಡೆಡ್ ಇತ್ತು ಅಂತಂದ್ರ ಎಲ್ಲಾರ್ಗು ಸಿಮಿಲರ್ ಇರ್ತೈತಿ. ಈಗ ನಾನು ಒಂದ್ ಅಂಗಡಿಗೆ ಹೋದೆ, ಅವ ನನ್ಗ್ ಪರಿಚಯ ಇದಾನ ಅಂದಾಗ ನನ್ಗೆ ₹2 ಕಡಿಮೆ ಕೊಡ್ತಾನ ಒಂದ್ ಐಟಮ್ ಅನ್ನ. ಇನ್ನೊಬ್ಬ ಬಂದ ಪರಿಚಯ ಇಲ್ಲ ಅಂದಾಗ ಅವನಿಗೆ ₹2 ಹೆಚ್ಚಿಗೆ ಕೊಡ್ತಾನ. ಅದು ಯಾರಿಗ್ ಲಾಸ್ ಆಗ್ತೈತಿ? ಕಸ್ಟಮರಿಗೂ ಲಾಸ್. ನನ್ ಕಡಿಮೆ ಕೊಟ್ಟಿದ್ದನ್ನ ಇನ್ನೊಬ್ರೊಳಗ ಅವ ಏನ್ ಮಾಡ್ಕೊಂತಾನ? ಫುಲ್ಫಿಲ್ ಮಾಡ್ಕೊಂತಾನ. ಇಲ್ಲ ಅಂತಂದ್ರೆ ಅವನಿಗೆ ಎಕ್ಸಾಕ್ಟ್ ಪ್ರೈಸ್ ಕೊಡ್ತಾನ, ನನ್ಗೆ ₹2 ಕಡಿಮೆ ಕೊಡ್ತಾನ. ಆ ಟೋಟಲ್ ಅಮೌಂಟ್ ಲಾಸ್ಟಿಗೆ ಏನಾಗ್ತೈತಿ? ಓನರಿಗೆ ಕಡಿಮೆ ಬರ್ತೈತಿ. ಈ ಎಲ್ಲಾ ರೀತಿಯಾದಂತ ಚಾನ್ಸಸ್ ಕಡಿಮೆ ಮಾಡೋ ಸಲುವಾಗಿ ಅಂತ ಹೇಳಿ ಏನ್ ಮಾಡ್ತಾರೆ? ಎಲ್ಲರೂ ಕಂಪ್ಯೂಟರೈಸ್ಡ್ ಬಿಲ್ಲಿಂಗ್ ಮಾಡ್ತಾರೆ. ನೀವು ಯಾವುದೇ ಐಟಮ್ ತಗೊಂಡ್ರಿ ಅಂತಂದ್ರೆ ಅದನ್ನ ಸ್ಕ್ಯಾನ್ ಮಾಡ್ತೀವಿ ಅಂಡ್ ಪ್ರೈಸ್ ವಿಲ್ ಅಪಿಯರ್ ಆಟೋಮೆಟಿಕಲಿ ಆನ್ ದ ಸ್ಕ್ರೀನ್, ರೈಟ್? ಇನ್ ದ ಸೇಮ್ ವೇ ಯುಟಿಲಿಟಿ ಕಂಪ್ಯೂಟಿಂಗ್ ಬಿಲ್ಲಿಂಗ್. ನೀವು ಹಾರ್ಡ್ವೇರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೀರಿ ಅಂತಂದ್ರೆ ಪ್ರೊವೈಡರ್ ಶುಡ್ ಹ್ಯಾವ್ ದ ಆಟೋಮೇಟೆಡ್ ಬಿಲ್ಲಿಂಗ್ ಸಿಸ್ಟಮ್. ಎಷ್ಟು ಯೂಸ್ ಮಾಡ್ತಾನೆ, ನೀನ್ ಏನ್ ಯೂಸ್ ಮಾಡಿ ಹೇಳು ಅಂತಂದ್ರೆ ಯಾರು ಎಕ್ಸಾಕ್ಟ್ ಆಗಿ ಹೇಳಂಗಿಲ್ಲ. ಸೊ ಫಾರ್ ದಟ್ ರೀಸನ್ ಏನೇನ್ ಕೊಡ್ಲಿಕ್ಕತ್ತಾರ, ಎಷ್ಟು ಟೈಮ್ ತನಕ ಕೊಡ್ಲಿಕ್ಕತ್ತಾರ ಅನ್ನೋದನ್ನ ಯೂಸ್ ಮಾಡಿ ಲಾಸ್ಟಿಗೆ ಬಿಲ್ ಮಾಡ್ಲಿಕ್ಕೆ ಅಂತ ಹೇಳಿ ಆಟೋಮೇಟೆಡ್ ಸಿಸ್ಟಮ್ ಅನ್ನ ಸೆಟಪ್ ಮಾಡ್ಬೇಕು ಮೊದ್ಲಿಗೆನೆ. ಸೊ ವೆನ್ ಯು ಆರ್ ಪ್ರೊವೈಡಿಂಗ್ hardware as a service, these all are the requirements that should be fulfilled by the service provider. Service level agreement ಮಾಡ್ಕೊಂಡಿರ್ಬೇಕು. ಆಮೇಲೆ ಕಂಪ್ಯೂಟರ್ ಹಾರ್ಡ್ವೇರ್ ಯಾವ್ಯಾವ ಕೊಡ್ತೀವಿ ಅದಕ್ಕೆ ಸ್ಕೇಲಬಿಲಿಟಿನ ಪ್ರೊವೈಡ್ ಮಾಡ್ಲಿಕ್ಕೆ ಎಲ್ಲ ಸೆಟಪ್ ಇರ್ಬೇಕು. ಆಮೇಲೆ
ನೆಟ್ವರ್ಕ್ ರಿಸೋರ್ಸಸ್ ಏನೇನ್ ಅವಶ್ಯಕತೆ ಅದಾವು ಅದನ್ನ ಪ್ರೊವೈಡ್ ಮಾಡ್ಬೇಕು. ಏನೇನ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೀವು? ಹಾರ್ಡ್ವೇರ್ಸ್ ಫಾರ್ ಫೈರ್ ವಾಲ್, ರೂಟಿಂಗ್, ಲೋಡ್ ಬ್ಯಾಲೆನ್ಸಿಂಗ್, congestion control, all these should be present. Then internet connectivity, we have to establish the internet connectivity so that the client can access the resources from wherever he want. And then platform virtualization in the customer side present irbeku. Then utility computing billing, that is the ಬಿಲ್ ಆಟೋಮೇಟೆಡ್ ಆಗಿ ಇರಬೇಕು. ನೀವೆಲ್ಲ ಸೆಟಪ್ಸ್ ನ ಪ್ರಯರ್ ಆಗೇನೆ ಮಾಡಿ ಇಟ್ಟಿರ್ಬೇಕು. ಇಸ್ ಇಟ್ ಕ್ಲಿಯರ್? ಓಕೆ. So next topic is applications. ನಾವ್ ಇಲ್ಲಿವರೆಗೂ ಸರ್ವಿಸಸ್ ನ ಏನೇನ್ ಪ್ರೊವೈಡ್ ಮಾಡ್ತೈತಿ ಅಂತ ಹೇಳಿದ್ವಿ. ಸರ್ವಿಸಸ್ ಒಳಗ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಅಪ್ಲಿಕೇಶನ್ಸ್ ಅಂತ ಹೇಳಿದೆ. ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಅಪ್ಲಿಕೇಶನ್ಸ್. ಸೊ ಆ ಅಪ್ಲಿಕೇಶನ್ಸ್ ನ ಯಾವ ರೀತಿಯಾಗಿ ಕೊಡ್ತೈತಿ, how it is going to give you the application and which type of applications the cloud is going to give you. ಯಾಕಂದ್ರೆ ಅಪ್ಲಿಕೇಶನ್ಸ್ ಅಂತಂದ್ರೆ ನಾವ್ ಎಲ್ಲಾ ಕಡೆನೂ ನೋಡ್ತೇವೆ. ನಮ್ ಲ್ಯಾಪ್ಟಾಪ್ ಒಳಗಿರ್ತಾವು, ಫೋನ್ ಒಳಗಿರ್ತಾವು, ಎಲ್ಲ ಸರ್ವರ್ಸ್ ಒಳಗಿರ್ತಾವು, ಬೇರೆ ಬೇರೆ ಸ್ಟ್ಯಾಂಡರ್ಡ್ ಸಿಸ್ಟಮ್ಸ್ ಒಳಗುನು ಅಪ್ಲಿಕೇಶನ್ಸ್ ಅನ್ನ ರನ್ ಮಾಡ್ತೇವಿ. ಸೊ ಆ ಅಪ್ಲಿಕೇಶನ್ಸ್ಗೂ ಇದು ಪ್ರೊವೈಡ್ ಮಾಡೋ ಅಪ್ಲಿಕೇಶನ್ಗೂ ಏನ್ ಡಿಫ್ರೆನ್ಸ್ ಐತಿ? ಅಥವಾ ಎಲ್ಲಾ ಬೇರೆ ಕಡೆಯಿಂದ ಅಪ್ಲಿಕೇಶನ್ಸ್ ಅನ್ನ ಗ್ಯಾದರ್ ಮಾಡ್ಕೊಂಡು ಬಂದು ಕ್ಲೈಂಟಿಗೆ ಪ್ರೊವೈಡ್ ಮಾಡ್ತೈತೋ? ವಾಟ್ ಆಕ್ಚುಲಿ ದಟ್ ಈಸ್ ಗೋಯಿಂಗ್ ಟು ಡೂ? ಅಪ್ಲಿಕೇಶನ್ಸ್ ಅನ್ನ ಯಾವ ರೀತಿಯಾಗಿ ಕೊಡ್ತೈತಿ, ಯಾವ್ಯಾವ ರೀತಿಯಾದಂತ ಅಪ್ಲಿಕೇಶನ್ಸ್ ಅನ್ನ ಕೊಡ್ತೈತಿ? ನಾವು ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಒಳಗೆ ಸ್ಟೇ ಮಾಡಿದ್ವಿ. ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಅಪ್ಲಿಕೇಶನ್ ಟು ದ ಕನ್ಸ್ಯೂಮರ್, ಇಟ್ ಈಸ್ ಗೋಯಿಂಗ್ ಟು ಗಿವ್ ಅಪ್ಲಿಕೇಶನ್ ಟು ದ ಕಸ್ಟಮರ್ ಅಂತ ಹೇಳಿ. What exact type of applications it is going to give, that you are going to study in the next topic. Go through this paragraph quickly. ಇದನ್ನ ಓದ್ರಿ ಫಾಸ್ಟ್ ಆಗಿ. It is going to provide hardware as a service, software as a service, platform as a service, and it is going to act as a database server. It is going to act as multiple servers ಅಂತ ಹೇಳಿ ಆಕ್ಟ್ ಮಾಡ್ತೈತಿ. ಆಮೇಲೆ ಮಲ್ಟಿ ಟೆನೆಂಟ್ಸ್ ಅನ್ನ ಅಲೋ ಮಾಡ್ತೈತಿ. ಇದನ್ನ ಎಲ್ಲಾನು ಕಲಿತ ಮೇಲೆ ನೆಕ್ಸ್ಟ್ ಬರುವಂತ ಕ್ವಶನ್, what actually it is doing? Cloud computing exact agi ಏನು ಮಾಡ್ತೈತಿ, ಎದಕ್ಕೆ ಯೂಸ್ಫುಲ್ ಅದ, where it can be used, where it can be implemented, where it can be applied in a real world ಅನ್ನುವಂತ ಕ್ವಶನ್ ಬರ್ತೈತಿ. Well, we have applications running on our laptops, servers, phones and the like. ಅಂದ್ರೆ
ಅಪ್ಲಿಕೇಶನ್ಸ್ ರನ್ನಿಂಗ್ ಇರ್ತಾವ. ನಿಮ್ಮ ಲ್ಯಾಪ್ಟಾಪ್ ಒಳಗ ನೀವು ಅಪ್ಲಿಕೇಶನ್ಸ್ ಅನ್ನ ರನ್ ಮಾಡ್ತೀರಿ, ಮೊಬೈಲ್ ಫೋನ್ಸ್ ಒಳಗ ರನ್ ಮಾಡ್ತೀರಿ, ಸರ್ವರ್ಸ್ ಒಳಗ ರನ್ ಮಾಡ್ತೀರಿ, ಡೆಸ್ಕ್ಟಾಪ್ಸ್ ಒಳಗ ರನ್ ಮಾಡ್ತೀರಿ. ಯು ಆರ್ ಗೋಯಿಂಗ್ ಟು ರನ್ ಎವ್ರಿವೇರ್. ಈ ರೀತಿಯಾಗಿ ಬೇರೆ ಬೇರೆ ಕಡೆ ಎಲ್ಲಾ ಕಡೆನೂ ನಾವೇನ್ ಮಾಡ್ತೀವಿ, ಅಪ್ಲಿಕೇಶನ್ಸ್ ಅನ್ನ ರನ್ ಮಾಡ್ತೇವಿ. ಮತ್ ಆ ಅಪ್ಲಿಕೇಶನ್ಸ್ ಅನ್ನ ರನ್ ಮಾಡೋದು ಬಿಟ್ಟು ಮತ್ ಬೇರೆ ಏನಾದ್ರೂ ಕೆಲಸನ ಮಾಡ್ತೈತಾ ಇದು ಕ್ಲೌಡ್ ಕಂಪ್ಯೂಟಿಂಗ್? Cloud computing either has them to or has the potential to bring them to you. Cloud computing ಒಳಗ ಆ ಅಪ್ಲಿಕೇಶನ್ಸ್ ಪ್ರೆಸೆಂಟ್ ಅದಾವು ಅಥವಾ ಅದಕ್ಕ ಅದ್ರ ಹತ್ರ ಆ ಶಕ್ತಿ ಅದ ನಿಮಗ ಅದನ್ನ ತಂದು ಕೊಡುವಂತದ್ದು. ಇವನ್ ದೋ ಇಟ್ ಡಸಂಟ್ ಹ್ಯಾವ್ ಆನ್ ಇಟ್ಸ್ ಓನ್, ಬಟ್ ಇಟ್ ಹ್ಯಾಸ್ ದ ಎಬಿಲಿಟಿ ಟು ಮೇಕ್ ಇಟ್ ರೀಚ್ ಯು. ನಿಮಗ ಬಂದು ಮುಟ್ಟೋ ರೀತಿ ಮಾಡೋ ಕೆಪಾಸಿಟಿ ಅದಕ್ಕದನೋ ಅಥವಾ ಆ ಅಪ್ಲಿಕೇಶನ್ಸ್ ಅದ್ರೊಳಗೆ ಅದಾವೋ. ಕ್ಲೌಡ್ ಕಂಪ್ಯೂಟಿಂಗ್ ಅಂತ ನಾವೇನ್ ಕರಿತೀವಲ್ಲ, ವೆದರ್ ದ ಅಪ್ಲಿಕೇಶನ್ಸ್ ಆರ್ ಪ್ರೆಸೆಂಟ್ ಇನ್ ಇಟ್ ಆರ್ ಇಟ್ ಹ್ಯಾಸ್ ದ ಎಬಿಲಿಟಿ ಟು ಬ್ರಿಂಗ್ ಟು ಯು ಫ್ರಮ್ ಸಮ್ವೇರ್ ಎಲ್ಸ್. ಏನ್ ಮಾಡ್ತೈತದ ಆಕ್ಚುಲಿ? So cloud computing brings you applications, a way of weaving, manipulating and sharing data. Cloud computing ಏನ್ ಮಾಡ್ತೈತಿ, ನಿಮಗ ಅಪ್ಲಿಕೇಶನ್ಸ್ ಅನ್ನ ತಂದು ಕೊಡ್ತೈತಿ. ಯಾವ ಫಾರ್ಮ್ನಾಗ? a way of weaving, ಅದನ್ನ ನೀವು ನೋಡಬಹುದು. ನೋಡ್ಲಿಕ್ಕೆ ಅಂತ ಹೇಳಿ ಡೇಟಾನ ತಂದು ಕೊಡ್ತೈತಿ, ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಅಂತ ತಂದು ಕೊಡ್ತೈತಿ, ಶೇರ್ ಮಾಡ್ಲಿಕ್ಕೆ ಅಂತ ಹೇಳಿ ತಂದು ಕೊಡ್ತೈತಿ. ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಡೇಟಾ, ಪ್ರೊವೈಡ್ ಯು ದ ಡೇಟಾ ಫಾರ್ ಡಿಫ್ರೆಂಟ್ ಪರ್ಪಸಸ್. ಲೈಕ್ ಯು ಕ್ಯಾನ್ ಹ್ಯಾವ್ ಅ ವೀವ್, ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ದ ಡೇಟಾ, or else you can manipulate that. That is, you can edit it, insert ಮಾಡೋದು, ಡಿಲೀಟ್ ಮಾಡೋದು, ಎಕ್ಸಿಸ್ಟಿಂಗ್ ಅನ್ನ ಮಾಡಿಫೈ ಮಾಡುವಂತ ಕೆಲಸನ ಮಾಡಬಹುದು. ಇಲ್ಲ ಡೇಟಾನ ಬೇರೆದವ್ರ ಜೊತೆ ಶೇರ್ ಮಾಡಬಹುದು. ಸೊ ಈ ರೀತಿಯಾಗಿ ಬೇರೆ ಬೇರೆ ಕೆಲಸನ ಮಾಡ್ಲಿಕ್ಕೆ ನಿಮಗ ಅಪ್ಲಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತೈತಿ ಕ್ಲೌಡ್ ಕಂಪ್ಯೂಟಿಂಗ್. ಲೈಕ್ ದೇರ್ ಡೆಸ್ಕ್ಟಾಪ್ brethren, many staple applications exist in cloud computing. ಡೆಸ್ಕ್ಟಾಪ್ ತರಾನೇ ಇವನ್ ಕ್ಲೌಡ್ ಕಂಪ್ಯೂಟಿಂಗ್ ಒಳಗೂ ಕೂಡ ಬೇರೆ ಬೇರೆ ಸಣ್ಣ ಸಣ್ಣ ಅಪ್ಲಿಕೇಶನ್ಸ್ ಎಕ್ಸಿಸ್ಟ್ ಆಗ್ತಾವು. ಸೊ ಯಾವ ಅಪ್ಲಿಕೇಶನ್ಸ್ ಎಕ್ಸಿಸ್ಟ್ ಆಗ್ತಾವು ಅಂಡ್ ಹೌ ದೇ ಆರ್ ಡಿಫರಿಂಗ್ ಫ್ರಮ್ ಈಚ್ ಅದರ್. ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಕ್ಸಿಸ್ಟ್ ಆಗ್ತಾವು ಅಂತಂದ್ರೆ ಯಾವ್ಯಾವ ಅಪ್ಲಿಕೇಶನ್ಸ್ ಎಕ್ಸಿಸ್ಟ್ ಆಗ್ತಾವು ಮತ್ತೆ ಅವು ಒಂದಕ್ಕೊಂದು ಯಾವ ರೀತಿಯಾಗಿ ಬೇರೆ ಬೇರೆ ಆಗ್ತಾವು ಅನ್ನೋದನ್ನ ಕೂಡ ಇದು ಹೇಳ್ತೈತಿ. Okay, so like their desktop brethren, many staple applications exist in cloud computing. Like their desktop brethren the meaning ಏನು ಅಂತಂದ್ರ ಒಂದೇ ರೀತಿ ಇರುವಂತವು, ಒಂದೇ ಗ್ರೂಪ್, ಒಂದೇ ಟೀಮಿಗೆ ಬಿಲಾಂಗ್ ಆಗುವಂತವು, ಅಲೈಕ್ ಅಂತ ಹೇಳ್ತೇವಲ್ಲ ನಾವು, ದಟ್ ಈಸ್ ವಾಟ್ ಈಸ್ ಬ್ರದರ್. ಸೊ ಡೆಸ್ಕ್ಟಾಪ್ ಯಾವ ರೀತಿ ಅದಲ್ಲ ಅದೇ ರೀತಿ ಅದೇ ಗ್ರೂಪಿಗೆ ಬಿಲಾಂಗ್ ಆಗುವಂತಹ ಮತ್ತೆ ಅದೇ ರೀತಿಯಾಗಿ ಅಪ್ಲಿಕೇಶನ್ಸ್ ಇರುವಂತ ಮೆನಿ ಸ್ಟಾಪಲ್ ಅಪ್ಲಿಕೇಶನ್ಸ್, ದಟ್ ಈಸ್ ಮೆನಿ ಅಪ್ಲಿಕೇಶನ್ಸ್ ದಟ್ ಆರ್ ಬೀಯಿಂಗ್ ಯೂಸ್ಡ್ ಕಾನ್ಸ್ಟಂಟ್ಲಿ, ದಟ್ ಆರ್ ಬೀಯಿಂಗ್ ನೀಡೆಡ್ ರೆಗ್ಯುಲರ್ಲಿ, ಅವು ಕೂಡ ಕ್ಲೌಡ್ ಕಂಪ್ಯೂಟಿಂಗ್ ಒಳಗ ಎಕ್ಸಿಸ್ಟ್ ಆಗ್ತಾವು. ಬಟ್ ವಾಟ್ ವಿಲ್ ಡಿಫರ್ ಫಾರ್ ಯು ಈಸ್ ಹೌ ಯು ಇಂಟರಾಕ್ಟ್ ವಿತ್ ದೋಸ್ ಅಪ್ಲಿಕೇಶನ್ಸ್. ಡಿಫ್ರೆನ್ಸ್ ಎಲ್ಲಿ ಬರ್ತೈತಿ ಅಂತಂದ್ರ ನೀವು ಅವ್ರ ಜೊತೆ ಯಾವ ರೀತಿ ಇಂಟರಾಕ್ಟ್ ಮಾಡ್ತೀರಿ ಅಂತ. ಈಗ ನೋಡ್ರಿ, ಡೆಸ್ಕ್ಟಾಪ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ನಾಗ ನಾವು ಇಂಟರಾಕ್ಟ್ ಮಾಡೋ ಮೆಥಡೇ ಬೇರೆ, ವೇನೇ ಬೇರೆ ಇರ್ತೈತಿ. ಥ್ರೂ ದ ಇಂಟರ್ನೆಟ್ ಆಕ್ಸೆಸ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಇಂಟರಾಕ್ಷನ್ಸ್ ಬೇರೆ ಇರ್ತಾವ. ಸೊ ನೀವು ಯಾವ ರೀತಿಯಾಗಿ ಇಂಟರಾಕ್ಟ್ ಮಾಡ್ತೀರಿ ಅನ್ನೋ ಬೇಸಿಸ್ ಮೇಲೆ ಅಪ್ಲಿಕೇಶನ್ಸ್ ಏನಾಗ್ತಾವು, ವೇರಿ ಆಗ್ತಾವು. ದ ಮೋಸ್ಟ್ ಕಾಮನ್ ಆರ್ ಸ್ಟೋರೇಜ್, ಡೇಟಾ ಬೇಸ್. Common applications which are present in cloud computing, where it can be applied is database and storage. ಒಂದು database, ಇನ್ನೊಂದು storage. Storage ನಿಮ್ಮ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ನಾಗೂ ಐತಿ, ಮೊಬೈಲ್ನಾಗೂ ಐತಿ, ಲ್ಯಾಪ್ಟಾಪ್ನಾಗೂ ಐತಿ, ಎಲ್ಲಾ ಕಡೆನೂ ಈ ಅಪ್ಲಿಕೇಶನ್ ಅವೈಲೇಬಲ್ ಅದ. ಎಲ್ಲಾ ಕಡೆನೂ ಡೇಟಾ ಸ್ಟೋರ್ ಮಾಡ್ತೀರಿ. ಬಟ್ ಹೌ ಯು ಆರ್ ಗೋಯಿಂಗ್ ಟು ಆಕ್ಸೆಸ್, from where you can access,
when you can access and for which purpose you are accessing, ಈ ಎಲ್ಲ ವೇಸ್ ಏನಾಗ್ತಾವ್ ಚೇಂಜ್ ಆಗ್ತಾವ್. ಸೊ ಕ್ಲೌಡ್ ಕಂಪ್ಯೂಟಿಂಗ್ ನಾಗ ಅದನ್ನ ಯಾವ ರೀತಿಯಾಗಿ ನಾವು ಇಂಟರಾಕ್ಟ್ ಮಾಡ್ಕೊಂತೀವಿ, ಸ್ಟೋರೇಜು ಮತ್ತು ಡೇಟಾ ಬೇಸ್, ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ದಟ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್ being applied for storage purpose and for database purpose. That is what is the given point in this particular section. ಅದನ್ನೇ ಅವರು ಇಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ.